ಅದೇನೋ ಆಗಿದೆ ನೋಡಿ, ಆ್ಯಂಬುಲೆನ್ಸ್ ಬಂದು ನಿಂತಿದೆ. ಏನಂತ ಗೊತ್ತಿಲ್ಲ, ನೋಡ್ತೀವಿ. ನೋಡಿ ಆ್ಯಂಬುಲೆನ್ಸ್ ಬಂದು ನಿಂತಿದೆ. ಆಕ್ಸಿಡೆಂಟ್ ಆಗಿರ್ಬೋದು ಬಹುಶಃ. ನೋಡಿ ಆಟೋ ಕಚ್ಕೊಂಬಿಟ್ಟಿದೆ ಸೈಡ್ಗೆ. ಪಾಪ ಕೂಲಿ ಮಾಡ್ತಿದ್ದ ಜನ, ಕೂಲಿ ಮಾಡ್ಕೊಂಬರ್ತಿದ್ದ ಆಟೋ ಕಚ್ಕೊಂಬಿಟ್ಟಿದೆ. ನೋಡೋಣ ಏನಾಗಿದೆ. ನೋಡಿ ಗೌರ್ಮೆಂಟ್ ಬಸ್ ಆಪೋಸಿಟ್ ಬತ್ತು ಅಂದ್ಬಿಟ್ಟು ಆಟೋ ಹೋಗಿ ಹಿಂಗೆ ಹೊಡ್ಕೊಂಡು ನಿಂತೈತೆ. ಪಾಪ ಎಲ್ಲ ಕೂಲಿಗೆ ಹೋಗ್ತಿದ್ದಾರೋ, ಗೇಟ್ ಆಗಿಬಿಟ್ಟಿದೆ. ಕೇಳಿದ್ರೆ ಸಾರ್ವಜನಿಕರು ಗೌರ್ಮೆಂಟ್ ಬಸ್ ಆಪೋಸಿಟ್ ಬಂದ್ಬಿಡ್ತು, ಅದಕ್ಕೋಸ್ಕರ ನೋಡಿ ತಲೆಗೆಲ್ಲ ಹೊಡೆದೋಗಿದೆ ಪಾಪ ಎಮ್ಮನ್ಗೆ. ಹಾಂ, ನೋಡಿ ನಮ್ಮ ಸಂಜೆ ಟೈಮು ಎಲ್ಲ ನಮ್ಮ ಹಳ್ಳಿ ಜನ ಪಾಪ ಕೂಲಿಗೆ ಹೋಗ್ಬಿಟ್ಟು ನೋಡಿ ಈ ರೀತಿ ಬರ್ತಾಯಿರ್ತಾರೆ. ನೋಡಿ ಅಲ್ಲಿ ನೋಡಿ. ಸೊ ಇವ್ರಿಗೆ ಹಿಂಗೆ ಬರಬೇಕಾದ್ರೆ ನೋಡಿ ಬಸ್ಸು, ಗೌರ್ಮೆಂಟ್ ಬಸ್ಸು ಆಪೋಸಿಟ್ ಬತ್ತು ಅಂದ್ಬಿಟ್ಟು ಆ ರೀತಿ ತಗೊಂಡೋಗಿ ಆಟೋ ತಗೊಂಡೋಗಿ ಅಲ್ಲಿ ಹೊಡೆದವ್ರೆ. ಸೊ ಕಾರಣ ಯಾಕೆ ಏನು ಅಂತ ಎಲ್ಲರನ್ನೂ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಸೊ ಸಾರ್ವಜನಿಕರ ಹೇಳಿಕೆ ಇದು. ನೋಡಿ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚು ಪೆಟ್ಟಾಗಿರ್ತಕ್ಕಂಥವ್ರನ್ನ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಲಾಗ್ತಿದೆ. ನೋಡೋಣ, ಸಾಧ್ಯವಾದರೆ ಯಾರ್ತಾರ ಒಂದು ಸ್ವಲ್ಪ ಮಾಹಿತಿ ತಗೋತೀನಿ. ಸರಿ, ನೋಡಿ ಸಾರ್ವಜನಿಕರ ಹತ್ರ ಪಡೆದಂತಹ ಹೇಳಿಕೆ, ಬಸ್ತಿನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬಸ್ತಿನೇ ಇಲ್ಲ. ಸೊ ಆಟೋ ಅವಾಯ್ಡ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಟೋ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ. ಯಾಕಂದರೆ ಒಬ್ಬರ ಮೇಲೆ ಆರೋಪ ಮಾಡೋದು ದೊಡ್ಡ ವಿಚಾರ ಅಲ್ಲ. ಸೊ ಒಬ್ಬ ಪಾರ್ಟಿ ಬಸ್ಸೇ ಆಪೋಸಿಟ್ ಬಂದ್ಬಿಡ್ತು, ಕಂಟ್ರೋಲ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಇನ್ನೊಬ್ಬರು ಸಿಕ್ಬಿಟ್ಟು ಒಂದು 2-3 ಜನ ವಿಚಾರಣೆ ಮಾಡಿದಾಗ ಸೊ ಬಸ್ತೇನು ಪಾರ್ಟಿ ಇಲ್ಲ ಸರ್, ಬಸ್ತೇನಿಲ್ಲ, ಸೊ ಈ ಆಟೋ ಕಂಟ್ರೋಲ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಈ ಥರ ಇದೆ ವಾಸ್ತವ. ಓಕೆ, ಇಷ್ಟಾಗಿದೆ. ಸೊ ಕೂಲಿಗೆ ಹೋಗ್ತಿದ್ದಂತಹ ಆಟೋ ನೋಡಿ ಈ ರೀತಿ ಬಂದು ಹೊಡ್ಕೊಂಡಿದೆ. ನೋಡಿ ಪಾಪ ಒಂದು 8 ಜನಕ್ಕೆ ಏಟಾಗಿದೆ ಅಂತಕ್ಕಂಥ ಒಂದು ಮಾಹಿತಿ. ಸೊ ಈಗಾಗಲೇ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಒಬ್ರಿಗಂತೂ ತಲೆಗೆ ಏಟು ಬಿದ್ದಿದೆ, ತುಂಬ ನೋವಾಗಿದೆ. ಸೊ ಇನ್ನೊಬ್ರಿಗೆ ಎದೆ ಭಾಗ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರಿಗೆ ಕೈ, ಇನ್ನೊಬ್ರಿಗೆ ಕಾಲು, ಈ ರೀತಿ ತರಾವರಿ ಏಟ್ಗಳನ್ನು ಆಗಿದೆ ಅಂತಕ್ಕಂಥ ಒಂದು ಸಾರ್ವಜನಿಕರ ಹೇಳಿಕೆ ಸಿಕ್ಕಿದೆ. ಸೊ ಇಲ್ಲಿ ನಾವು ಯಾರನ್ನೂ ಟ್ಯಾಗ್ ಮಾಡಿ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರ ಹೇಳಿಕೆ ಪಡೆದು ವಾಸ್ತವವನ್ನು ನಾನೇ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಯಾರೂ ಸಹ ಹೇಳಿಕೆ ಕೊಡೋಕ್ಕೆ ಮುಂದಾಗಲ್ಲ. ನೋಡಿ ಕೂಲಿ ಕೆಲಸಕ್ಕೆ ಹೋಗಿದ್ದು ನಮ್ಮ ಜನ ಈ ರೀತಿ ಹೊರಗಡೆ ಹೋಗಿದ್ದು, ಈ ರೀತಿ ಬರ್ತಕ್ಕಂಥದ್ದು ಪ್ರತಿದಿನ ಹೀಗೆ ಹೋಗ್ತಾರೆ, ಹೀಗೆ ಬರ್ತಾರೆ. ಅದು ಎಲ್ಲಿ ಕೆಲಸಕ್ಕೆ ಹೋದ್ರೆ ಏನೋ ನಂಗೆ ಗೊತ್ತಿಲ್ಲ ಮಾಹಿತಿ. ಆದರೆ ಈ ಕೂಲಿ ಮಾಡ್ತಕ್ಕಂಥ ಜನತೆಗೆ ಈ ರೀತಿ ಅನಾಹುತ ಅಪಘಾತಗಳಾಗ್ಬಿಟ್ರೆ ಮುಂದಿನ ಜೀವನ ಹೆಂಗೆ? ಕೂಲಿ ಮಾಡಿದ್ರೇ ಬದುಕು, ಕೂಲಿ ಮಾಡಿದ್ರೇ ಊಟ, ಕೂಲಿ ಮಾಡಿದ್ರೇ ಜೀವನ, ಈ ಥರ ಇರ್ತಕ್ಕಂಥ ಸನ್ನಿವೇಶ. ಸೊ ಈಗ ಹಿಂಗಾಗ್ಬಿಟ್ರೆ ಅಪಘಾತ ಅನಾಹುತ ಆಗೋಯ್ತು, ಏಟು ಪೆಟ್ಟಾಗೋಯ್ತು ನೋಡ್ರಿ. ಏಟು ಪೆಟ್ಟಾಗೋಯ್ತು. ಈ ರೀತಿ ಕೂಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈಗ ಆಗೋಯ್ತಲ್ಲ, ಈಗ ಅವ್ರ ಜೀವನ ಹೆಂಗೆ? ದಯವಿಟ್ಟು ಈ ತರಹದ ಜನತೆಗೆ, ಈ ಥರ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ದಯಮಾಡಿ ಸರ್ಕಾರಗಳು ಒಂದು ಸರಿಯಾದ ರೀತಿಯಲ್ಲಿ ಮಾನ್ಯತೆಯನ್ನು ನೀಡಬೇಕು, ಆದ್ಯತೆಯನ್ನು ನೀಡಬೇಕು. ಕೂಲಿ ಕಾರ್ಮಿಕರಿಗೆ, ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಏನಾದರೂ ಇಂತಹ ಒಂದು ನೋಡಿ ಅವ್ರಿಗೇನಿದೆ, ಯಾವ ಥರ ಆಧಾರ ಇದೆ ಅನ್ನೋದು ಬಹುಮುಖ್ಯವಾದ ಒಂದು ವಿಚಾರ. ಸೊ ಅವರಿಗೆ ಏನು ಪರಿಹಾರ ಸಿಗುತ್ತೆ, ಸರ್ಕಾರ ಏನು ಪರಿಹಾರ ಕೊಡುತ್ತೆ, ಕೂಲಿ ಕೆಲಸ ಮಾಡೋರಿಗೆ ಏನು ಪರಿಹಾರ ಕೊಡುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಅದನ್ನೆಲ್ಲ ಪರಿಗಣಿಸಿ ದಯಮಾಡಿ ಇವತ್ತು ಏನು ಇಲ್ಲಿ ಸಂಭವಿಸಿರ್ತಕ್ಕಂಥ ಮಲೈನ್ಪುರ, ಏನು ಇಲ್ಲಿ ಸಂಭವಿಸಿರ್ತಕ್ಕಂಥ
ಏನು ಏಟು ಪೆಟ್ಟು ಮಾಡ್ಕೊಂಡಿರ್ತಕ್ಕಂಥ ಕೂಲಿ ಜನತೆಗೆ ಅವ್ರಿಗೆ ವಿಶೇಷವಾದ ರೀತಿಯಲ್ಲಿ ಮಾನ್ಯತೆಯನ್ನು ನೀಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನ ನಾನಿಲ್ಲಿ ಮುಖ್ಯವಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸರ್ಕಾರದ ಮಟ್ಟಕ್ಕೆ ತಲುಪಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಎಲ್ರಿಗೂ ಒಳ್ಳೆಯದಾಗಲಿಕ್ಕಲ್ಲಪ್ಪ. ಸೊ ಈ ರೀತಿ ಆಗಬಾರ್ದು, ಆಗೋಗಿದೆ. ಇಷ್ಟಿದೆಯಪ್ಪ.